ಎಲ್ರಿಗೂ ನಮಸ್ಕಾರ. ಗುರುವಾರ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ನನ್ನ ಮಾರ್ನಿಂಗ್ ರೂಟೀನ್ ಇದೇ ಇರುತ್ತೆ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೇವ್ರ ಪೂಜೆನ ಮುಗಿಸಿ ಮುಂದಿನ ಕೆಲಸನ ನಾನು ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲೂ ಗುರುವಾರ ಅಂದರೆ ಸ್ವಲ್ಪ ಸ್ಪೆಷಲೇ ಇರುತ್ತೆ. ಏಕೆಂದರೆ ಪ್ರತಿ ಗುರುವಾರನೂ ಕೂಡ ಮಿಸ್ ಮಾಡ್ದಿರ ನಾನು ರಾಯರ ಮಠಕ್ಕೆ ಹೋಗೋದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ಮುಂಚೆಯಿಂದ ಬಂದಿದ್ದ ಅಭ್ಯಾಸ ಅಲ್ಲ, ಸ್ವಲ್ಪ ವರ್ಷಗಳ ಹಿಂದೆಯಿಂದ ಶುರುವಾದಂಥ ಅಭ್ಯಾಸ ಇದು. ಕೆಲವೊಂದು ಕಾರಣಗಳಿಂದ ಗುರುವಾರ ಮಿಸ್ ಆದರೂ ಕೂಡ ನಾರ್ಮಲಾಗಿ ಗುರುವಾರ ಅಂದರೆ ರಾಯರ ಮಠಕ್ಕೆ ಹೋಗಿನೇ ಮುಂದಿನ ಕೆಲಸ ಅಂತ ಮುಗಿಸ್ಕೊಳ್ಳೋ ಅಂಥದ್ದು. ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ವಾರಗಳಲ್ಲಿ ಹೋಗೋದಕ್ಕಾಗಲ್ಲ ಅಷ್ಟೇ. ಇವತ್ತು ಕೂಡ ಅಷ್ಟೇ, ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ತಿಂಡಿಗೆ ಅಂತ ಹೇಳಿ ತಟ್ಟೆ ಇಡ್ಲಿನ ಮಾಡಿದ್ದೆ. ನಮ್ಮನೆಯವರು ಇರಲಿಲ್ಲ, ನಮ್ಮನೆಯವರು ಔಟ್ಸೈಡ್ ಹೋಗಿದ್ರು. ನಾನು ನನ್ನ ಮಗಳು ಇಬ್ಬರೇ. ಅವಳು ಸ್ಕೂಲ್ಗೆ ಹೋಗಿದ್ಲು, ಇನ್ನು ನಾನು ಒಬ್ಬಳೇ ಟಿಫನ್ ಮಾಡ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಮೊದಲು ಟಿಫನ್ನ ಮುಗಿಸ್ಕೊಂಡು ಮುಂದಿನ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಟಿಫನ್ ಕೂಡ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಆದಮೇಲೆ ಇನ್ನು ನನ್ನ ಕೆಲಸ ಅಂತ ಹೇಳಿದರೆ ನಾನು ನನ್ನ ಸ್ಟಿಚಿಂಗಿಗೆ ಹೋಗುವಂಥದ್ದು. ಇವತ್ತು 2 ಸ್ಯಾರಿಗೆ ಕುಚ್ಚಾಕಬೇಕಾಗಿತ್ತು. ಅದಕ್ಕೋಸ್ಕರ ಸ್ಯಾರಿನ ತೆಗೆದಿಟ್ಕೋತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡೋದಿದ್ರೆ ಹಿಂದಿನ ದಿನ ರಾತ್ರಿಯೇ ಕಟ್ಟಿಂಗ್ನ ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಸ್ಟಿಚಿಂಗಿಗೆ ಡೈರೆಕ್ಟಾಗಿ ಕುತ್ಕೊಬೋದು ಅಂತ ಹೇಳಿ. ಆದರೆ ಇವತ್ತು ಕುಚ್ಚು ಹಾಕೋದಿದ್ದರಿಂದ ಈಗ ಸ್ಯಾರಿನ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಇದೇ ಸ್ಯಾರಿಗೆ ನಾನು ಇವಾಗ ಕುಚ್ಚು ಹಾಕಬೇಕಾಗಿರೋದು. ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ, ಅದಕ್ಕೂ ಕೂಡ ಕುಚ್ಚು ಹಾಕಬೇಕು. ನೋಡೋಣ ಟೈಮ್ ಎಷ್ಟಾಗುತ್ತೆ. ನನ್ನ ಮಗಳು ಕೂಡ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಬೇಗನೆ ಬಂದುಬಿಡ್ತಾಳೆ. ಆದಷ್ಟು ಟ್ರೈ ಮಾಡಿ 2 ಸೀರೆ ಮುಗಿಸೋಣ ಅಂತ ಕೂತಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನೋಡಿ, ಸಿಲ್ಕ್ ಥ್ರೆಡ್ನ ಬಳಸ್ಕೊಳ್ಳುವಾಗ ಮೇಲ್ಗಡೆ ಕವರ್ನ ಎಸೆಯೋದಕ್ಕೆ ಅಂತ ಹೋಗಬಾರ್ದು. ಅದನ್ನು ಈ ರೀತಿ ಥ್ರೆಡ್ ರೋಲ್ ಮಧ್ಯದಲ್ಲಿ ಇದನ್ನು ಸೇರಿಸ್ಕೊಬೇಕಾಗತ್ತೆ. ಸಪೋಸ್ ಏನಾದರೂ ದಾರ ಖಾಲಿ ಆಯಿತು ಅಂದಾಗ ಮತ್ತು ಅದೇ ಶೇಡು ಬೇಕು ಅಂದಾಗ ಈ ಕವರ್ನ ತೋರಿಸಿ ನಾವು ನಂಬರಿಂದ ಆರಾಮಾಗಿ ದಾರನ ತೋರ್ಬೋದು. ಸಪೋಸ್ ನಾವೇನಾದರೂ ಆ ಕವರ್ನ ಎಸ್ತಿದ್ವಿ ಅಂತ ಅಂದರೆ ಶೇಡ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಟ್ರಿಕ್ಸ್ನ ಫಾಲೋ ಮಾಡ್ಕೊಬೋದು. ಇನ್ನು ಕುಚ್ಚು ಹಾಕೋದಕ್ಕೆ ನಾವು ದಾರನ ಅಂದರೆ 150 120 ದಾರನ ಜೋಡಿಸ್ಕೊಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಕುಚ್ಚು ಹಾಕೋದು ಒಂದು ಕೆಲಸ ಆದರೆ ಅದಕ್ಕಿಂತ ಮುಂಚೆ ನಾವೇನು ಪ್ರಿಪ್ರೇಷನ್ಸ್ನ ಮಾಡ್ಕೋತೀವಿ ಅದು ಇನ್ನೊಂದು ಕೆಲಸ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ದಾರನ ಜೋಡಿಸ್ಕೊಂಡು ಅಯರ್ನ್ ಮಾಡಿಕೊಂಡು ಮುಂಚೆನೇ ಎತ್ತಿಡ್ಕೊಂಡ್ಬಿಡ್ತೀನಿ. ಆವಾಗ ಒಂದೇ ಸಲ ಕೂತ್ಕೊಂಡು ಕಟ್ಬೋದು ಅಂತ ಹೇಳಿ. ಈಗ ನೋಡಿ, ಇಷ್ಟೆಲ್ಲ ಕೆಲಸನ ಮಾಡಿರ್ತೀವಿ, ಕುಚ್ಚನ್ನ ಕಟ್ಟಿರ್ತೀವಿ, ನಮ್ಮ ಟೈಮ್ನ ಕೊಟ್ಟಿರ್ತೀವಿ, ಮೆಟೀರಿಯಲ್ಗೆ ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀವಿ. ಆದರೆ ಕೊನೆಯದಾಗಿ ಕಸ್ಟಮರ್ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಷ್ಟು ದುಡ್ಡನ್ನ ಕೊಡಬೇಕಾ ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಕೆಲವೊಬ್ಬರು ಮಾತ್ರ ಅದೇ ಥರ ಮಾಡ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ. ಕೊನೆಯದಾಗಿ ಅಮೌಂಟ್ ಎಷ್ಟು ಅಂತ ಕೇಳಿದಾಗ ನಾವು ಅವ್ರಿಗೆ ಅಮೌಂಟ್ ಹೇಳಿದಾಗ ಅವ್ರ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ. ಇಷ್ಟೊಂದು ದುಡ್ಡ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಬ್ಲೌಸಲ್ಲಿ ಕೂಡ ಅಷ್ಟೇ, ತುಂಬ ಡಿಸೈನ್ಸ್ನ ನೋಡ್ಕೊಂಬರ್ತಾರೆ. ಇವಾಗಂತೂ ಇನ್ಸ್ಟಾಗ್ರಾಮ್ ಇರೋದ್ರಿಂದ ತುಂಬ ಡಿಸೈನ್ಸ್ನೆಲ್ಲ ಹುಡ್ಕೊಂಡು ಬರ್ತಾರೆ. ಆದರೆ ಅದಕ್ಕೆ ಕೊನೆಯದಾಗಿ ನಾವೇನು ಪ್ರೈಸ್ನ ಹೇಳ್ತೀವಿ ಆವಾಗ ಅವರ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಗುತ್ತೆ. ಅಷ್ಟು ದುಡ್ಡನ್ನ ಕೊಡಬೇಕಾ ಅಂತ ನೋಡ್ತಾರೆ. ಕೆಲವೊಂದು ಸಲ ಅಂತೂ ತುಂಬ ಬೇಜಾರಾಗೋ ರೀತಿಯೇ ಹೇಳ್ಬಿಡ್ತಾರೆ, ಅಷ್ಟು ದುಡ್ಡ ಏನು ಅಂತ. ಅವ್ರ ಪ್ರಕಾರ ನಮ್ಮ ಟೈಮ್ಗಳಿಗೆ ನಾವು ಮಾಡುವಂಥ ಕೆಲಸಕ್ಕೆ ಬೆಲೆ ಅನ್ನೋದೇ ಇಲ್ಲ. ಅವ್ರಿಗೆ ಒಟ್ಟಿನಲ್ಲಿ ಚೀಪಾಗಿ ಅಂದರೆ ಬೆಸ್ಟ್ ಪ್ರೈಸಲ್ಲೇ ಆಗಿಬಿಡ್ಬೇಕು. ಒಳ್ಳೆ ಡಿಸೈನು ಬರಬೇಕು, ಫಿನಿಶಿಂಗು ನೀಟಾಗಿ ಬರಬೇಕು, ಫಿಟ್ಟಿಂಗು ಸರಿಯಾಗಿ ಬರಬೇಕು, ಆದರೆ ಕಡಿಮೆ ಪ್ರೈಸಲ್ಲೂ ಆಗಬೇಕು. ಮತ್ತು ನಾವೇನು ಕೆಲಸ ಮಾಡ್ತಾಯಿರ್ತೀವಿ ಅನ್ನೋದು ಕೆಲವೊಂದು ಸಲ ನನಗೆ ತುಂಬಾ ಬೇಜಾರಾಗುತ್ತೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಏನು ಅಂದರೆ, ಈಗ ಸಪೋಸ್ 10 ಬ್ಲೌಸ್ನ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 9 ಬ್ಲೌಸು ಫಿಟ್ಟಿಂಗ್ ಸರಿಯಾಗಿ ಬಂದು ಒಂದೇ ಒಂದು ಬ್ಲೌಸ್ ಎಲ್ಲನ ಟೈಟ್ ಅಥವಾ ಲೂಸ್ ಆಗಿಬಿಟ್ಟು ಅಂದರೆ ಯಾವ ಥರ ನೋಡ್ತಾರೆ ಅಂದರೆ ನಾವೇನು ದೊಡ್ಡ ಕ್ರೈಮ್ನೇ ಮಾಡಿಬಿಟ್ಟಿದ್ದೀವೇನೋ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಈಗ ಏನು ಅಂದರೆ ಯಾವ ಟೈಲರ್ಸ್ಗಳೇ ಆಗಿರ್ಬೋದು, ನಿಮ್ಮ ಬಟ್ಟೆನ ಹಾಳು ಮಾಡೋದಕ್ಕೆ ಅಂತ ಕೂತಿರಲ್ಲ. ನಿಮಗೆ ನಿಮ್ಮ ಔಟ್ಫಿಟ್ನ ವೇರ್ ಮಾಡಿದಾಗ ಎಷ್ಟು ಖುಷಿಯಾಗಿರುತ್ತೋ ಅದಕ್ಕಿಂತ 2ರಷ್ಟು ಖುಷಿ ನಾವು ಸ್ಟಿಚ್ ಮಾಡಿಕೊಟ್ಟಿರುವಂಥ ಬಟ್ಟೆ ನೀವು ಸರಿಯಾಗಿದೆ, ಚೆನ್ನಾಗಿದೆ ಅಂತ ಹೇಳಿದಾಗ ಅದಕ್ಕಿಂತ 10 ಪಟ್ಟು ಖುಷಿ ನಮಗಾಗಿರುತ್ತೆ. ಯಾಕೆಂದರೆ ನಾವು ಸ್ಟಿಚ್ ಮಾಡಿರುವಂಥ ಔಟ್ಫಿಟ್ಟು ಯಾರೋ ಒಬ್ಬರು ಹಾಕ್ಕೊಂಡು ಅದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ನಮಗೊಂಥರ ಖುಷಿ ಅನ್ನಿಸ್ತಾ ಇರುತ್ತೆ, ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಕೆಲವೊಂದು ಸಲ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ, ಆಗಲ್ಲ ಅಂತ ಅಲ್ಲ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸಮಾಧಾನವಾಗಿ ನಾವು ಹೇಳೋದನ್ನು ಕೇಳಿದ್ರೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅದನ್ನಲ್ದಿರ
ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಅಥವಾ ಏನೋ ಒಂದು ರೀತಿ ಮನಸ್ಸಿಗೆ ಬೇಜಾರಾಗೋ ರೀತಿಯಲ್ಲಿ ಮಾಡಿದಾಗ ನಮಗೂ ಕೂಡ ಬೇಜಾರು ಅನಿಸುತ್ತೆ. ಯಪ್ಪ ಬೇಡಪ್ಪ ಈ ಥರ ಕೆಲಸನೇ ಬೇಡ ಅಂತ ಅನಿಸ್ಬಿಡುತ್ತೆ. ಕೆಲವೊಬ್ಬರು ಅದಕ್ಕೆ ಅನಿಸುತ್ತೆ ಭಯದಿಂದ ಈ ಕೆಲಸನೇ ಬೇಡ ಅಂತ ಬಿಟ್ಬಿಡ್ತಾರೆ. ಅದರಲ್ಲೂ ಬೆಳಗ್ಗೆನೇ ನಮಗೆ ಅದನ್ನು ಕಿರಿಕಾಯಿತು ಅಥವಾ ಏನಾದರೂ ಆಲ್ಟ್ರೇಷನ್ ಬಂತು ಅಂದರೆ ಆವತ್ತಿನ ದಿನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಮಗೆ ಯಾವ ಕೆಲಸ ಮಾಡೋದಕ್ಕೂ ಮೂಡಿರಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಕಸ್ಟಮರ್ಗಳು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಏನಾದರೂ ಟೈಟ್ ಆಗಿದ್ದರೆ ಅಥವಾ ಲೂಸ್ ಆಗಿದ್ದರೆ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮನ್ನು ಕೂಡ ಸ್ವಲ್ಪ ಪೇಷನ್ಸಿಂದ ಬಿಹೇವ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಟೈಲರ್ಗಳು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತಾರೆ. ಅದರಲ್ಲೂ ರೇಟ್ ಫಿಕ್ಸ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಬೊಟಿಕಲ್ಲಿ ಅಂಗಡಿಗಳಲ್ಲಿ ಚರ್ಚೆ ಮಾಡೋದಿಲ್ಲ. ಮನೆಯಲ್ಲಿ ಏನು ಸ್ಟಿಚ್ ಮಾಡ್ತಾ ಇರ್ತೀವಿ ನಮ್ಮ ಹತ್ರ ಅಂತೂ ತುಂಬಾ ಆರ್ಗ್ಯುಮೆಂಟ್ನ ಮಾಡ್ತಾರೆ. ಅಷ್ಟೇ ಯಾಕೆ, ಇದಕ್ಕಿಷ್ಟೇ ಯಾಕೆ, ಇದೇ ಅಲ್ವಾ, ಇದನ್ನ ಅದು ಅಷ್ಟಕ್ಕೆ ಮಾಡಿಕೊಡಿ ಅಂತ ತುಂಬಾ ವಾದನ ಮಾಡ್ತಾರೆ. ಕೆಲವೊಬ್ರಿಗಂತೂ ಅರ್ಥ ಮಾಡ್ಸೋಕ್ಕೆ ಆಗೋದೇ ಇಲ್ಲ, ಆ ಥರ ಮಾತಾಡ್ತಾ ಇರ್ತಾರೆ. ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಥರ ಪ್ರಾಬ್ಲಮ್ನೇ ಫೇಸ್ ಮಾಡಿದ್ದೀರಾ ರೇಟ್ ಫಿಕ್ಸಿಂಗಲ್ಲಿ ಅಂತ ಹೇಳಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.